ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಯಲ್ಲಿ ಈ ತರಹ ಅಲ್ಯೂಮಿನಿಯಂ ಫಾಯಿಲ್ ಇದೆನಾ? ಹಾಗಿದ್ರೆ ನಾನಿವತ್ತೊಂದು ನಿಮಗೆ ಸೂಪರ್ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ನಮಗಿಲ್ಲಿ 2 ತುಂಡು ಅಲ್ಯೂಮಿನಿಯಂ ಫಾಯಿಲ್ ಬೇಕಾಗುತ್ತೆ. ನೋಡಿ, ಈ ತರಹ ನೀವು 2 ಪೀಸ್ ಅಲ್ಯೂಮಿನಿಯಂ ಫಾಯಿಲ್ನ ತಗೊಂಡ್ಬಿಟ್ಟು ಇದರಲ್ಲಿ ಮೊದಲನೇ ತುಂಡಿನಲ್ಲಿ ಒಂದು ಚಿಕ್ಕ ಚಮಚ ಉಪ್ಪನ್ನು ಹಾಕ್ಕೋಬೇಕು. ಸಣ್ಣ ಉಪ್ಪು ಅಂದರೆ ಟೇಬಲ್ ಸಾಲ್ಟ್ ಅಂತೀವಲ್ವಾ, ಆ ತರಹ ಸಣ್ಣ ಉಪ್ಪನ್ನು ಇದರಲ್ಲಿ ಹಾಕ್ಕೊಂಡು ಇದರ ಜೊತೆಗೆ 1 ಚಮಚ ಕಾಫಿ ಪುಡಿಯನ್ನು ಹಾಕಬೇಕಾಗತ್ತೆ. ಯಾವುದೇ ಕಾಫಿ ಪುಡಿ ಆದರೂ ಕೂಡ ನಡೆಯುತ್ತೆ. ಇನ್ಸ್ಟಂಟ್ ಕಾಫಿ ಅಂದರೆ ಬ್ರೂ ಕಾಫಿ ಕೂಡ ಬಳಸಬಹುದು, ಅಥವಾ ನಾರ್ಮಲ್ ಮನೆಯಲ್ಲಿರುವುದ ಯಾವುದೇ ಕಾಫಿ ಪುಡಿಯನ್ನು ನೀವು ಬಳಸಿ. ನೋಡಿ, ಈ ತರಹ ಅಲ್ಯೂಮಿನಿಯಂ ಫಾಯಿಲನ್ನು ಸುತ್ಕೋಬೇಕು. ಅಂದರೆ ಒಳಗಿರುವ ಉಪ್ಪು ಮತ್ತು ಕಾಫಿ ಪುಡಿಯ ಮಿಶ್ರಣ ಚೆಲ್ಲಬಾರ್ದು. ನಂತರ ಅದನ್ನು ಪೂರ್ತಿಯಾಗಿ ಮುದುಡಿ ಒಂದು ಬಾಲ್ ರೀತಿ ಮಾಡ್ಕೊಂಡ್ಬಿಡಿ. ಈಗ ಇನ್ನೊಂದು ಪೀಸ್ ಫಾಯಿಲ್ ಇತ್ತಲ್ವಾ, ಅದರಲ್ಲಿ ಒಂದು ಚಿಕ್ಕ ಚಮಚದಷ್ಟು ಸೋಡಾ ಪುಡಿಯನ್ನು ಹಾಕಬೇಕಾಗತ್ತೆ. ಅಡುಗೆ ಮನೆಯಲ್ಲಿ ಅಡುಗೆಗಳಿಗೆ ಬಳಸ್ತೀವಲ್ವ, ಅದೇ ಸೋಡಾ ಪುಡಿಯನ್ನು ನೀವಿಲ್ಲಿ ಬಳಸಬೇಕು. ಇದರ ಜೊತೆಗೆ ಮತ್ತೇನೂ ಹಾಕೋದಿಲ್ಲ. ಇದನ್ನು ಕೂಡ ಈ ರೀತಿ ಪೂರ್ತಿಯಾಗಿ ಮುಚ್ಚಿ ಸೋಡಾ ಪುಡಿ ಚೆಲ್ಲದೇ ಇರೋ ಹಾಗೆ ರ್ಯಾಪ್ ಮಾಡಿ ಅದನ್ನು ಬಾಲ್ ತರಹ ಮಾಡ್ಕೊಂಡ್ಬಿಡಿ. ಈಗ ಇದರ ಮೇಲೆ ಅಲ್ಲಲ್ಲಿ ನೀವು ಟೂತ್ ಪಿಕ್ನಿಂದ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡಬೇಕು. ತುಂಬ ಹೆಚ್ಚಿನದಾಗಿ ತೂತು ಮಾಡಿದರೆ ಒಳಗಿರುವ ಮಿಶ್ರಣ ಎಲ್ಲ ಚೆಲ್ಲಿಬಿಡುತ್ತೆ. ಹಾಗಾಗಿ ತುಂಬಾ ಚಿಕ್ಕ ಚಿಕ್ಕ ತೂತುಗಳನ್ನಾಗಿ ಮಾಡಿ ಇದನ್ನೀಗ ನೀವು ಫ್ರಿಡ್ಜ್ನ ಒಳಗಡೆ ಇಡಬೇಕಾಗತ್ತೆ. ನೋಡಿ, ಫ್ರಿಡ್ಜ್ನಲ್ಲಿ ತರಕಾರಿ ಹಣ್ಣುಗಳು ಅಷ್ಟೇ ಅಲ್ಲ, ಅಡುಗೆಗಳನ್ನು ಕೂಡ ಇಟ್ಟಿರ್ತೀವಿ ಅಲ್ವಾ. ಅಷ್ಟೆಲ್ಲ ಇಟ್ಟಾಗ ಫ್ರಿಡ್ಜ್ ಎಲ್ಲ ತುಂಬಾ ವಾಸನೆ ಆಗಿಬಿಟ್ಟಿರುತ್ತೆ ಅಲ್ವಾ. ಅದನ್ನು ನೀವು ಕಡಿಮೆ ಮಾಡಬೇಕು ಅಂದರೆ ನೋಡಿ, ಈ ಕಾಫಿ ಪುಡಿ ಹಾಗೆ ಉಪ್ಪಿನ ಮಿಶ್ರಣ ಮತ್ತು ಸೋಡಾ ಪುಡಿಯ ಮಿಶ್ರಣವನ್ನು ಸೇರಿಸಿ ಈ ಅಲ್ಯೂಮಿನಿಯಂ ಫಾಯಿಲಲ್ಲಿ ಸುತ್ತಿ ಇಡೋದ್ರಿಂದ ಫ್ರಿಡ್ಜ್ನಲ್ಲಿ ಯಾವುದೇ ರೀತಿಯ ಕೆಟ್ಟ ಸ್ಮೆಲ್ ಆಗೋದಿಲ್ಲ. ವಾರಕ್ಕೆ ಒಂದು ಸಲ ಫ್ರಿಡ್ಜ್ ಕ್ಲೀನ್ ಮಾಡಿದಾಗ ಇದನ್ನು ಕೂಡ ಬದಲಾಯಿಸಿದರೆ ಆಯಿತು. ನೀವು ಖಂಡಿತ ಈ ಐಡಿಯಾನ ಫಾಲೋ ಮಾಡಿ ನೋಡಿ, ನಿಮ್ಮ ಫ್ರಿಡ್ಜ್ ಕೂಡ ಯಾವುದೇ ಕೆಟ್ಟ ಸ್ಮೆಲ್ ಇರೋದಿಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಇದು ಸ್ವಲ್ಪ ದೋಸೆ ಹಿಟ್ಟು ಉಳಿದ್ಬಿಟ್ಟಿದೆ. ಇದರಲ್ಲಿ ಸ್ವಲ್ಪನೇ ದೋಸೆ ಮಾಡೋಕ್ಕೂ ಆಗಲ್ಲ, ಅಲ್ಲದೆ ಇದು ತುಂಬಾ ಹುಳಿ ಕೂಡ ಆಗಿಬಿಟ್ಟಿತ್ತು. ಹಾಗೆ ಚೆಲ್ಲೋದು ಬದಲಿ ನೋಡಿ, ಇದನ್ನು ಸಿಂಕ್ನಲ್ಲಿರೋ ನಲ್ಲಿಗಳಿಗೆ ಹಚ್ಚಿ ತೊಳಿಬಹುದು. ನೋಡಿ, ಈ ತರಹ ಹುಳಿಯಾಗಿರುವಂತಹ ದೋಸೆ ಹಿಟ್ಟನ್ನು ನಲ್ಲಿಗೆ ಪೂರ್ತಿಯಾಗಿ ಹಚ್ಚಿಬಿಡಿ. ಆಮೇಲೆ 1-2 ನಿಮಿಷ ಬಿಟ್ಟು ನಂತರ ನೀರಿನಿಂದ ಇದನ್ನು ತೊಳೆದ್ರೆ ನಲ್ಲಿಗಳ ಮೇಲಿದ್ದಂತಹ ನೀರಿನ ಕಲೆಯೆಲ್ಲ ಹೋಗಿ ಪೂರ್ತಿ ಫಳಫಳ ಅನ್ನೋ ಹಾಗೆ ಆಗುತ್ತೆ, ಗೊತ್ತಾ. ನೋಡಿ, ಜಸ್ಟ್ ಹುಳಿ ಬಂದಿರುವಂತಹ ಹಿಟ್ಟನ್ನು ಹಚ್ಚಿ 5 ನಿಮಿಷ ಬಿಟ್ಟು ತೊಳೆದ್ರೆ ಸಾಕು, ಎಷ್ಟು ಕ್ಲೀನ್ ಅನಿಸುತ್ತೆ. ಸಿಂಕ್ನಲ್ಲಿರೋ ನಲ್ಲಿಗಳು ಬಾತ್ರೂಮ್ನಲ್ಲಿರೋದಾಗಲಿ ಪ್ರತಿದಿನ ಗಲೀಜಾಗ್ತಾನೇ ಇರುತ್ತೆ ಅಲ್ವಾ. ಹಾಗಾಗಿ ಈ ತರಹ ನೀವು ಕ್ಲೀನ್ ಮಾಡ್ಕೋಬಹುದು. ನೋಡಿ, ಕೇವಲ ನಲ್ಲಿ ಮಾತ್ರ ಅಲ್ಲ, ಸಿಂಕ್ನಲ್ಲೂ ಕೂಡ ಈ ತರಹ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಸಿಂಕ್ ಪೂರ್ತಿಯಾಗಿ ಇದನ್ನು ಸುರಿದ್ಬಿಡಿ. ಆ ನಂತರ ಒಂದು ಬ್ರಷ್ನಿಂದ, ಅಂದರೆ ಸಿಂಕ್ ತೊಳೆಯೋದಕ್ಕೆ ಉಪಯೋಗಿಸ್ತೀವಲ್ವ, ಆ ಬ್ರಷ್ನಿಂದ ಈ ತರಹ ನೀವು ಕ್ಲೀನ್ ಮಾಡಬಹುದು. ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಂಕ್ನಲ್ಲಿ ನೀರು ಬ್ಲಾಕ್ ಆದರೆ ಹೇಗೆ ಕ್ಲೀನ್ ಮಾಡ್ಕೋಬಹುದು, ಅಲ್ಲದೆ ನಲ್ಲಿಗಳನ್ನು ಬಕೆಟ್ಗಳನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಎಷ್ಟೊಂದು ವಿಡಿಯೋಗಳು ಸಿಗುತ್ತೆ. ನೀವು ಯಾವುದನ್ನಾದರೂ ನೋಡಿಲ್ಲ ಅಂದರೆ ಖಂಡಿತ ಒಮ್ಮೆ ಚೆಕ್ ಮಾಡಿ ನೋಡಿ. ನೋಡಿ, ಬ್ರಷ್ನಿಂದ ತಿಕ್ಕಿದ ನಂತರ ಈ ತರಹ ನೀರು ಹಾಕಿ ತೊಳೆದ್ಬಿಟ್ರೆ ಸಾಕು, ಸಿಂಕ್ ಎಷ್ಟು ಕ್ಲೀನ್ ಆಯಿತು. ಸ್ವಲ್ಪನೂ ಸೋಪ್ ಬಳಸಿಲ್ಲ, ಆದ್ರೂ ಜಿಡ್ಡೆಲ್ಲ ಹೋಗಿದೆ. ಸ್ವಲ್ಪವೇ ಉಳಿದಿದ್ದ ಹಿಟ್ಟನ್ನು ಹಾಗೆ ಚೆಲ್ಲೋ ಬದಲಿ ಈ ತರಹ ಕ್ಲೀನ್ ಮಾಡಿ ಬಳಸ್ಕೋಬಹುದು ಅಲ್ವಾ. ನೀವು ಖಂಡಿತ ಟ್ರೈ ಮಾಡಿ,
ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನೋಡೋಣ. ಈ ತರಹ ಹೊಸ ತವಾ ತಂದಾಗ ಅದರ ಮೇಲೆ ಸ್ಟಿಕ್ಕರ್ ಅಂಟಿಸಿರ್ತಾರೆ ಅಲ್ವಾ, ಆ ಸ್ಟಿಕ್ಕರ್ನ ತೆಗೆಯೋದಕ್ಕೆ ಹೋದಾಗ ನೋಡಿ ಈ ಥರ ತಳದಲ್ಲಿ ಅಂಟ್ಕೊಂಡು ಬಿಟ್ಟಿರುತ್ತೆ, ಪೂರ್ತಿಯಾಗಿ ತೆಗೆಯೋದಕ್ಕೆ ಬರೋದಿಲ್ಲ. ಹಾಗಂತ ಉಜ್ಜಿ ತೆಗೆಯೋಕೆ ಹೋದರೆ ತವಾ ಹಾಳಾಗ್ಬಿಡುತ್ತೆ. ಸೊ ಏನು ಮಾಡಬಹುದು ಬನ್ನಿ ತೋರಿಸ್ತೀನಿ. ಸ್ಟಿಕ್ಕರ್ನ ಸಮೇತ ತವಾನ ಬಿಸಿ ಮಾಡೋದಕ್ಕೆ ಇಡಿ. ತುಂಬ ಏನು ಬಿಸಿ ಆಗಬೇಕಾಗಿಲ್ಲ. ತವಾ ಬಿಸಿ ಸ್ಟಾರ್ಟ್ ಆಗ್ತಿದ್ದಂಗೆ ಅದರಲ್ಲಿ ಅಂಟ್ಕೊಂಡಿರೋಂತಹ ಗಮ್ ಮೆಲ್ಟ್ ಆಗುತ್ತೆ. ಸೊ ಸ್ಟಿಕ್ಕರ್ ಬಿಟ್ಕೋಂತ ಬರುತ್ತೆ. ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ, ಸ್ಟಿಕ್ಕರ್ ತಾನಾಗೆ ಎಷ್ಟು ಮೇಲೆ ಎದ್ದಿದೆ ಅಂತ. ನಿಧಾನವಾಗಿ ಈಗ ಆ ಸ್ಟಿಕ್ಕರ್ನ ಇಟ್ಕೊಂಡು ನೋಡಿ ಈ ತರಹ ಎಳಿತಾ ಹೋದರೆ ಈಸಿಯಾಗಿ ಬಂದುಬಿಡುತ್ತೆ. ನೋಡ್ತಿದ್ದೀರಲ್ವಾ, ಇದೇ ಬಿಸಿ ಮಾಡೋದಕ್ಕೆ ಮುಂಚೆ ತೆಗಿಯೋಕೆ ಹೋದರೆ ಸೈಡ್ನಲ್ಲಿ ಸ್ವಲ್ಪ ಹಾಗೇ ಅಂಟ್ಕೊಂಡ್ಬಿಟ್ಟಿತ್ತು. ಬಟ್ ಈಗ ಪೂರ್ತಿಯಾಗಿ ಬಂತು. ಈಗ ಈ ತವಾ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ, ನಂತರ ತೊಳೆದ್ಬಿಟ್ಟು ಉಪಯೋಗಿಸಿ. ನೆಕ್ಸ್ಟ್ ನೋಡಿ, ಬಳಸಿ ಕುಕ್ಕರ್ನ ತಳಭಾಗದಲ್ಲಿ ಈ ರೀತಿಯಾಗಿ ಬಿಳಿ ಕಲೆಗಳಾಗ್ಬಿಟ್ಟಿರುತ್ತಲ್ವಾ, ಇದನ್ನು ನಾವು ಹೇಗೆ ಕ್ಲೀನ್ ಮಾಡ್ಕೋಬಹುದು ಗೊತ್ತಾ? ಅದಕ್ಕಿಲ್ಲಿ ನಮಗೆ ಬೇಕಾಗಿರೋದು ಕೇವಲ ಒಂದೇ ಒಂದು ಪದಾರ್ಥ, ಅದುವೇ ನಿಂಬೆಹಣ್ಣಿನ ಸಿಪ್ಪೆ. ಮೊದಲಿಗೆ ಕುಕ್ಕರ್ನ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಹುಳಿ ಉಪಯೋಗಿಸಿರುವಂತಹ ನಿಂಬೆಹಣ್ಣಿನ ಸಿಪ್ಪೆನ ನೋಡಿ, ಇದರಲ್ಲಿ ಎಷ್ಟು ಕೂಡ ಹುಳಿ ಇಲ್ಲ, ಆ ಥರದ ಸಿಪ್ಪೆನ ಇದ್ರ ಒಳಗಡೆ ಹಾಕಿ ನೀರನ್ನು ಕುದಿಯೋದಕ್ಕೆ ಬಿಡಿ. ನೋಡಿ ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿತ್ತಲ್ವಾ, ಈ ಹಂತದಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಆಮೇಲೆ ಈ ನೀರನ್ನು ಚೆಲ್ಬಿಟ್ಟು ಕೇವಲ ಸಿಪ್ಪೆಯನ್ನು ಮಾತ್ರ ಉಳಿಸ್ಕೊಂಡು ನೋಡಿ ಹೀಗೆ ಅದನ್ನು ಒಂದು ಫೋರ್ಕ್ನಲ್ಲಿ ಚುಚ್ಚಿ ಇಟ್ಕೊಂಡ್ಬಿಟ್ಟು ಪೂರ್ತಿ ಕುಕ್ಕರ್ನಲ್ಲಿ ಉಜ್ಜುತ್ತಾ ಬರಬೇಕು. ಈ ನಿಂಬೆಹಣ್ಣು ಇಷ್ಟೊತ್ತವರೆಗೂ ಕುದಿಯೋ ನೀರಿನಲ್ಲಿ ಇತ್ತಲ್ವಾ, ಹಾಗಾಗಿ ಬಿಸಿಯಾಗಿರುತ್ತೆ, ಕೈನಲ್ಲಿ ಹಿಡಿದು ಉಜ್ಜೋದಕ್ಕೆ ಆಗೋದಿಲ್ಲ. ಅದರಿಂದ ಫೋರ್ಕ್ನಲ್ಲಿ ಚುಚ್ಕೊಂಡ್ಬಿಟ್ಟು ಉಜ್ಜಬಹುದು. ಇಷ್ಟು ಉಜ್ಕೊಂಡಾದ ನಂತರ ನೋಡಿ ಈ ಕುಕ್ಕರ್ನ ನೀರು ಹಾಕಿ ತೊಳೆದ್ಬಿಟ್ರೆ ಸಾಕು. ಇದರ ತಳಭಾಗದಲ್ಲಿ ಆಗಿದ್ದ ಬಿಳಿ ಕಲೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ನೋಡಿ ಎಷ್ಟೊಂದು ಸಲ ಬೀಗದ ಕೈ ಈ ತರಹ ಬೀಗ ತೆಗೆಯೋದಕ್ಕೆ ಬರೋದೇ ಇಲ್ಲ, ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಎಷ್ಟು ತಿರುಗಿಸೋದಕ್ಕೆ ಟ್ರೈ ಮಾಡಿದರೂ ಟರ್ನ್ ಆಗೋದೇ ಇಲ್ಲ. ಎಷ್ಟೊತ್ತು ಟ್ರೈ ಮಾಡಿದ ನಂತರ ತೆಗೆಯೋದಕ್ಕೆ ಬರುತ್ತೆ ಅಲ್ವಾ. ಹೀಗಾಗಬಾರ್ದು ಅಂದರೆ ನಾನು ನಿಮಗೆ ಒಂದು ಒಳ್ಳೆಯ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಲ್ಲಿ ನಿಮಗೆ ಬೇಕಾಗಿರೋದು ಕೇವಲ ವ್ಯಾಸಲಿನ್ ಮಾತ್ರ. ಈ ಬೀಗದ ಕೈ ಇರುತ್ತಲ್ವ, ಅದನ್ನು ನೀವು ಈ ರೀತಿ ವ್ಯಾಸಲಿನ್ ಒಳಗೆ ಅದ್ದಿ ಇಟ್ಕೋಬೇಕು. ಇದನ್ನು ಬೀಗದ ಕೈ ಮೇಲೆ ತಿಕ್ಕೋದಾಗಲಿ ಇನ್ನೇನು ಮಾಡೋದಾಗಲಿ ಬೇಕಾಗಿಲ್ಲ. ಜಸ್ಟ್ ನೀವು ವ್ಯಾಸಲಿನ್ ಡಬ್ಬಿ ಒಳಗೆ ಬೀಗದ ಕೈಯನ್ನು ಅದ್ದಿ ತೆಗೆದ್ರೆ ಸಾಕಾಗತ್ತೆ. ಇದಕ್ಕೆ ಹತ್ತಿರುವ ಸ್ವಲ್ಪವೇ ವ್ಯಾಸಲಿನಿಂದ ಈಗೇನು ಜಾದು ಆಗುತ್ತೆ ಅಂತ ನೋಡ್ತಾ ಇರಿ. ನೋಡಿ ಅಷ್ಟು ಟೈಟ್ ಆಗಿದ್ದ ಬೀಗದ ಕೈ ಈಗ ಒಂದೇ ಒಂದು ಸಲ ತಿರುಗಿಸಿದ್ರೆ ಸಾಕು, ಬೀಗ ಓಪನ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ಮರೀದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.